ಆಗಿರ್ತಕ್ಕಂತಹ ಶಿವಬೋಧರಂಗನನ್ನ ಸ್ನೇಹಿತ ಸ್ನೇಹಿತರೆ, ಇಂದಿನ ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡಿ ತರಬೇತಿಯನ್ನು ಪಡೆದೆವು. ಆತ್ಮೀಯರಾಗಿ ಹೊರಹೊಮ್ಮಿರ್ತಕ್ಕಂತಹ ನಿಮ್ಮ ಸ್ನೇಹಿತರು, ನಿಮ್ಮ ಅಣ್ಣಂದರು ಬಂದಿರ್ತಾರೆ. ಅವರಿಗೆ ಸತ್ಕಾರವನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ನಿಮ್ಮ ಕಾರ್ಯಕ್ರಮ, ನೀವೆಲ್ಲರೂ ಅವರನ್ನು ಹೆಮ್ಮೆಯಿಂದ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಅರವಿಂದ್ ಸರ್ ಬರ್ತಾ ಇದ್ದಾರೆ. ಹಾಗೆ ದೈಹಿಕ ತರಬೇತುದಾರರಾಗಿರ್ತಕ್ಕಂತಹ ಮಂಜುನಾಥ್ ಕುಂಬಾರ್ ಅವರು, ಕಿಶೋರ್ ಸರ್, ಸಚಿನ್, ರಾಮಣ್ಣ ಮಂಟೂರ್, ಅಭಿಷೇಕ್, ಮಹಂತೇಶ್ ಕೊಡಬಾಗಿ, ಹನುಮಂತ್ ಅಂಗಡಿ, ದಿಲೀಪ್, ಹಾಗೆ ಹಾಗೆಯೇ ಅರ್ಜುನರಾಗಿ ಆಯ್ಕೆ ಆಗಿರ್ತಕ್ಕಂತಹ ಸುನಿಲ್ ಜಾನೋಜಿ, ನಿಖೇಶ್ ಪೂಜಾರಿ, ರೇವಣ್ಣ ಸಿದ್ದ, ವಿಠಲ್, ಸುಶೀಲ್, ಸುಶಾಂತ್, ಉಮೇಶ್, ಜಕ್ಕಪ್ಪ ಮಹದೇವ್, ಮಲ್ಲಪ್ಪ ಮಹದೇವ್, ಇವರೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮಂಜುನಾಥ್ ಸರ್, ಮಂಟೂರ್ ಸರ್, ಯಶವಂತ್, ಸಚಿನ್ ಸರ್, ಕೆಜಿಎಫ್ ಬನ್ನಿ, ಎಲ್ಲರೂ ಬನ್ನಿ. ಪ್ರಾಥಮಿಕ ಶಾಲೆಯ ಮಕ್ಕಳು ಇಲ್ಲಿ ಮುಂಭಾಗದಲ್ಲಿ ಬಂದು ಕೂತ್ಕೊಳ್ಬೇಕು. ಹಾಗೆಯೇ ಈಗ ಇಲ್ಲಿ ಆಯ್ಕೆಯಾಗಿ ಬಂದಿರತಕ್ಕಂತಹ ಶಿಬಿರಾರ್ಥಿಗಳ ಪೋಷಕರು, ಸ್ನೇಹಿತರು ಯಾರೇ ಇದ್ದರೂ ಸಹಿತ ವೇದಿಕೆಗೆ ಬರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಪ್ಲೀಸ್ ಬನ್ನಿ ಬನ್ನಿ. ಮಲ್ಲಪ್ಪ ಅವರ ತಂದೆಯವರು ಮಹದೇವ್ ಚೇರ್ ವ್ಯವಸ್ಥೆ ಮಾಡಿದ್ದಾರೆ. ಜಕ್ಕಪ್ಪ ಮಹದೇವ್ ಅವರ ತಂದೆಯವರು ಮಹದೇವ್ ಅವರು ಬರಬೇಕು. ಸುಶಾಂತ್ ಉಮೇಶ್ ನಾಯ್ಕ ಅವರ ತಾಯಿಯವರು ಹಾಗೂ ಅವ್ರ ಚಿಕ್ಕಪ್ಪ ಅವರು ಬಂದಿರ್ತಾರೆ, ಅವರು ವೇದಿಕೆಗೆ ಬರಬೇಕು. ವಿಠಲ್ ಶ್ರೀಶೈಲ ಅವರ ತಂದೆಯವರು ಬಂದಿರ್ತಾರೆ, ಅವರು ಕೂಡ ವೇದಿಕೆಗೆ ಬರಬೇಕು. ರೇವಣ್ ಸಿದ್ಧ ಅವರ ಸ್ನೇಹಿತರು ಬಂದಿರ್ತಾರೆ, ಅವರು ಸಹ ವೇದಿಕೆಗೆ ಬರಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ. ಈಗ ಸ್ನೇಹಿತರೆ, ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ನಮ್ಮ ಶಿಬಿರಾರ್ಥಿ ಆಗಿರ್ತಕ್ಕಂತಹ ದೀಪಿಕಾ ರಾಥೋಡ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಹೇಳಿ ವೇದಿಕೆ ಕರೀತಾ ಇದ್ದೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ
ಬಾರದಂತೆ ಕೊಡು ದೇವರೇ ವರವನ್ನ ಅಂತ ಭಗವಂತನಲ್ಲಿ ಕೇಳ್ಕೊಳ್ಬಾರ್ದಂತೆ. ನೀನು ಎಷ್ಟೇ ಕಷ್ಟ ಕೊಟ್ಟರು ಅದನ್ನ ನಿಭಾಯಿಸುವಂತಹ ಶಕ್ತಿಯನ್ನ ಕೊಡು ಅಂತ ಬೇಡ್ಕೊಳ್ಬೇಕು ಅಂತ ಹೇಳಿ, ಅದೇ ರೀತಿಯಾಗಿ ಆ ಶಕ್ತಿಯನ್ನ ಮನಸ್ಥೈರ್ಯವನ್ನ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸಿದಂತಹ ದೀಪಿಕಾ ರಾಥೋಡ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸ್ನೇಹಿತರೆ, 2004ರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಮಂಜುನಾಥ ಶಿಕ್ಷಣ ಸಂಸ್ಥೆಯು ಸೈನಿಕ ತರಬೇತಿ ಕೇಂದ್ರವು 2023ಕ್ಕೆ 19ನೇ ವರ್ಷವನ್ನ ಪೂರೈಸ್ತಾ ಇದೆ. ಇಲ್ಲಿ ದಾಪುಗಾಲು ಇಡ್ತಾ ಇರ್ತಕ್ಕಂತಹ ಈ ಸಂಸ್ಥೆಯು ಜನವರಿ 27, 2024ಕ್ಕೆ 20ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಅಂತ ಸಂಸ್ಥೆಯಲ್ಲಿ ನೀವೆಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ನಿಮ್ಮ ಹೆಮ್ಮೆ ಅನ್ಸುತ್ತೆ. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಶ್ರೀ LY ಅಡಿಯೋಡಿ ಸರ್ ಅವರು ವಕೀಲರಾಗಿರ್ತಾರೆ, ಡ್ರಾಯಿಂಗ್ ಮಾಸ್ಟರ್ ಆಗಿರ್ತಾರೆ, ಪತ್ರಕರ್ತರಾಗಿರ್ತಾರೆ, ಗಾಯಕರಾಗಿರ್ತಾರೆ. ಹೀಗೆ ಬಹುಮುಖ ಪ್ರತಿಭೆಯನ್ನು ಹೊಂದಿರತಕ್ಕಂತಹ ಅಡಿಯೋಡಿ ಸರ್ ಅವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಹಾಗೆ ದೈಹಿಕ ಶಿಕ್ಷಕರಾಗಿರ್ತಕ್ಕಂತಹ ಮಂಜುನಾಥ್ ಕುಂಬಾರ್, ತ್ರಿಶೂಲ್, ಸಚಿನ್ ಸರ್ ಅವರು ಬಂದಿರ್ತಾರೆ. ಅವರನ್ನು ಸ್ವಾಗತಿಸೋಣ. ಡ್ರೈವಿಂಗ್ ಸ್ಕೂಲ್ನ ಪ್ರಾಚಾರ್ಯರಾಗಿರ್ತಕ್ಕಂತಹ ರಾಮಣ್ಣ ಮಂಟೂರ್ ಅವರು ಬಂದಿರ್ತಾರೆ. ಅವರನ್ನ ಸ್ವಾಗತಿಸೋಣ. ಆಡಳಿತ ಮಂಡಳಿಯಾಗಿರ್ತಕ್ಕಂತಹ ಅಭಿಷೇಕ್, ಮಹಾಂತೇಶ್ ಪಟವಾಗಿ, ಹನುಮಂತ ಅಂಗಡಿಯವರು, ದಿಲೀಪ್ ಅವರು ಬಂದಿರ್ತಾರೆ. ಅವರನ್ನು ಕೂಡ ಸ್ವಾಗತಿಸೋಣ. ಹಾಗೆ ನಿಮ್ಮೊಟ್ಟಿಗೆ ಇದ್ದು ನಿಮ್ಮ ಜೊತೆಯಲ್ಲಿ ಅಭ್ಯಾಸ ಮಾಡಿ ಉಡುಪಿ ರ್ಯಾಲಿಯಲ್ಲಿ ಅಗ್ನಿವೀರರಾಗಿ ಹೊರಹೊಮ್ಮಿರ್ತಕ್ಕಂತಹ ನಿಮ್ಮೆಲ್ಲ ಸ್ನೇಹಿತರು ಬಂದಿದ್ದಾರೆ, ಅವರ ಪಾಲಕರು ಬಂದಿದ್ದಾರೆ. ಅವರನ್ನು ಕೂಡ ಈಗ ಸ್ವಾಗತಿಸೋಣ. ಈ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆಯನ್ನು ಮಾಡೋಣ. ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸೋಣ. ಸ್ನೇಹಿತರೆ, ಒಂದು ಸಣ್ಣ ಸಸಿ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ವಾತಾವರಣ ಲಭಿಸಿದಾಗ ಹೇಗೆ ಪ್ರಫುಲ್ಲವಾಗಿ ಅದು ಬೆಳೆದು ಹೆಮ್ಮರವಾಗಿ ಹತ್ತಾರು ಜನಕ್ಕೆ ಆಶ್ರಯವನ್ನು ನೀಡ್ತದೆಯೋ ಹಾಗೆಯೇ ಈ ಎಲ್ಲ ಆಯ್ಕೆಯಾಗಿರ್ತಕ್ಕಂತಹ ಅಗ್ನಿವೀರರ ಜೀವನವೂ ಸಹ ಪ್ರಫುಲ್ಲವಾಗಿ ಬೆಳೆದು ಅವರು ಕೂಡ ಉಳಿದ ಸ್ನೇಹಿತರಿಗೆ ಮಾರ್ಗದರ್ಶಕರಾಗಲಿ ಅನ್ನುವಂತಹ ಅಭಿನಂದನೆಯನ್ನ ಹೇಳ್ತಾ ಈ ಕಾರ್ಯಕ್ರಮವನ್ನ ಸ್ವಾಗತಿಸೋಣ. ಈ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ನಮ್ಮ ಸಂಸ್ಥೆಯಲ್ಲಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಲಿಖಿತ ಹಾಗೂ ದೈಹಿಕ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿಯನ್ನ ನೀಡಲಾಗ್ತದೆ. ಇದುವರೆಗೆ 19 ವರ್ಷಗಳನ್ನು ಪೂರೈಸಿರತಕ್ಕಂತಹ ಈ ಸಂಸ್ಥೆಯಿಂದ 10,800 ಅಭ್ಯರ್ಥಿಗಳು ಪೊಲೀಸ್, ಆರ್ಮಿ ಹಾಗೂ ಡಿಫೆನ್ಸ್ ಫೋರ್ಸ್ಗಳಲ್ಲಿ ಆಯ್ಕೆಯಾಗಿ ಭಾರತಾಂಬೆಯ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಎನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಆನಂದಿಸೋಣ. ಇನ್ನೊಂದು ವಿಚಾರ, 19 ವರ್ಷಗಳಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ಕರ್ನಾಟಕದಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡೀತಾ ಇದೆ. ಅಂದ್ರೆ ಅತಿ ಹೆಚ್ಚು ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ ಅನ್ನುವುದು ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿರ್ತದೆ. ನಾವು ಇದನ್ನು ಕೂಡ ಆನಂದಿಸೋಣ. ಎರಡು 2023ರ ಬೆಂಗಳೂರು ಮತ್ತು ಮಂಗಳೂರು ಏರೋದಿಂದ ಒಟ್ಟು 50 ಜನ ಇಲ್ಲಿಂದ ತರಬೇತಿ ಪಡೆದು ಹೋದಂತಹ
ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದನೆಗಳನ್ನು ತಿಳಿಸೋಣ. ಈಗ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥವರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಐವತ್ತು ಜನ ಆಯ್ಕೆಯಾಗಿದ್ದಾರೆ, ಆದ್ರೆ ವೇದಿಕೆಯಲ್ಲಿ ಕೆಲವೇ ಜನ ಇದ್ದಾರೆ. ಯಾಕೆ? ಕಾರಣ ಏನು? ಡಾಕ್ಯುಮೆಂಟ್ ವೆರಿಫಿಕೇಶನ್. ನೀವು ಕೂಡ ಆಯ್ಕೆಯಾದ ನಂತರ ಇವೆಲ್ಲ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಒಂದು ಟೈಮ್ ಲಿಮಿಟ್ ಇರುತ್ತೆ. ಆ ಟೈಮ್ ಲಿಮಿಟ್ ನಲ್ಲಿ ಅವರು ಡಾಕ್ಯುಮೆಂಟ್ಸ್ ಅನ್ನ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗಿರುತ್ತೆ. ಆ ಕಾರಣದಿಂದ ಕೆಲವರು ಬಂದಿಲ್ಲ. ಬೆಂಗಳೂರು, ಮೈಸೂರು, ಕೊಡಗು, ಹಾಸನ, ಕಾರವಾರ ಹೀಗೆ ದೂರದ ಊರುಗಳಿಂದ ಬಂದು ಹೋಗೋದಕ್ಕೆ ಸಮಸ್ಯೆ ಆಗಿ ಕೂಡ ಕೆಲವರು ಬಂದಿರುವುದಿಲ್ಲ. ಈ ದಿನನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡೋದಕ್ಕೂ ಕೆಲವರು ಹೋಗಿದ್ದಾರೆ, ಹಾಗಾಗಿ ಕೂಡ ಬಂದಿಲ್ಲ. ಮತ್ತೆ 27/10 ಇದೇ ತಿಂಗಳ 27ನೇ ತಾರೀಕು ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ ಕೆಲವರಿಗೆ. ಹಾಗಾಗಿ ಇಲ್ಲಿಯೂ ಸಹ ಬರೋದಕ್ಕೆ ತೊಂದರೆ ಆಗಿ ಅವರು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಇದೇ ರೀತಿಯಾಗಿ ಕರೆದು ನಾವು ಸತ್ಕಾರವನ್ನು ನೀಡ್ತೇವೆ. ಹಾಗೆ ಇದೇ ತಿಂಗಳ 15ನೇ ತಾರೀಕು ರವಿವಾರ ಯಾರು ಬಂದಿಲ್ಲ, ಅವರು ಬರ್ತಾ ಇದ್ದಾರೆ, ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅದನ್ನು ಕೂಡ ನಾವು ಆನಂದಿಸೋಣಂತೆ. ಇದೀಗ ಅಗ್ನಿವೀರರಾಗಿ ಆಯ್ಕೆಯಾಗಿರ್ತಕ್ಕಂತಹ ಎಲ್ಲ ಅಗ್ನಿವೀರರಿಗೆ ಸಂಸ್ಥೆಯ ಪರವಾಗಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಎಲ್ಲ ಸಿಬ್ಬಂದಿ ಸೇರಿ ಸನ್ಮಾನವನ್ನ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ. ಮೊದಲಿಗೆ ಸುನಿಲ್ ಜಾನೋಜಿ. ಸುನಿಲ್ ಜಾನೋಜಿ ಬಗ್ಗೆ ಒಂದು ಸಣ್ಣ ಪರಿಚಯ. ಸುನಿಲ್ ಜಾನೋಜಿ ತಂದೆ ಮಲ್ಲಿಕಾರ್ಜುನ, ತಾಯಿ ಬಂಗಾರವ್ವ. 6/2/2004 ಸಂಸ್ಥೆ ಎಲ್ಲ ಸಿಬ್ಬಂದಿ ವೇದಿಕೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಈ ಸನ್ಮಾನ ಸಮಾರಂಭದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕು ಮದಗುಣಿಕೆಯಲ್ಲಿ ಜನಿಸಿದಂತಹ ಇವರು ಹುಟ್ಟೂರಾದ ಮದಗುಣಿಕೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸ್ತಾರೆ. ಮಾಮದಾಪುರದಲ್ಲಿ ಪ್ರೌಢ ಶಿಕ್ಷಣವನ್ನು ಪೂರೈಸ್ತಾರೆ. PUCಯನ್ನು ಬಬಲೇಶ್ವರದಲ್ಲಿ ಪೂರೈಸಿ ಜೂನ್ 23ಕ್ಕೆ ನಾವು ಇದುವರೆಗೆ ನಿರೀಕ್ಷಿಸ್ತಾ ಇದ್ದಂತಹ ಆರ್ಮಿ ಯೋಧರು ಈಗಾಗಲೇ ಟ್ರೈನಿಂಗ್ ಮುಗಿಸಿ ಬಂದಿದ್ದಾರೆ. ಅವರು ಕೂಡ ಈಗ ಬಂದಿದ್ದಾರೆ. ರಮೇಶ್ ಅವರು, ಅವರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಜೂನ್ 23ರಲ್ಲಿ ನಮ್ಮ ಸಂಸ್ಥೆಗೆ ಬಂದು ಇಲ್ಲಿ ತರಬೇತಿಯನ್ನು ಪಡಿತಾರೆ. 2023ರ ಉಡುಪಿ ರ್ಯಾಲಿಯಲ್ಲಿ ಅಗ್ನಿವೀರರಾಗಿ ಹೊರಹೊಮ್ಮಿಗೆ ನಿಮ್ಮ ಮುಂದೆ ನಿಂತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸೋಣ. ಸುನಿಲ್ ಜಾನೋಜಿ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ನಾನು ಈ ಸ್ಥಾನಕ್ಕೆ ಬರ್ಬೇಕಂದ್ರ ಮಂಜುನಾಥ್ ಈ ಅಕಾಡೆಮಿ ಕಾರಣ. ನನಗೆ ಪ್ರಾರಂಭದಿಂದ ರನ್ನಿಂಗ್ ಮಾಡಲು ಬರ್ತಾ ಇದ್ದಿಲ್ಲ. ನಾನು ಒಂದೇ ತಿಂಗಳಲ್ಲಿ ಕೋಚಿಂಗ್ ಮಾಡಿದಾಗ ಒಂದೇ ತಿಂಗಳಲ್ಲಿ ನನಗೆ ರನ್ನಿಂಗ್ ಓಡಲು ಸಹಾಯವಾಗಿತ್ತು. ಮತ್ತು ನಾ ರ್ಯಾಲಿ ಹೊಡೆದು ಈ ಸ್ಥಾನಕ್ಕೆ ಬರಲ್ಲ. ಈ ಕಾರಣ ಅಂದ್ರೆ ಈ ಮಂಜುನಾಥ್ ಸೈನಿಕ ತರಬೇತಿ ಅಕಾಡೆಮಿ. ನಾನು ಈ ಸ್ಥಾನಕ್ಕೆ ಬರಲು ಕಾರಣದ ಈ ಅಕಾಡೆಮಿಗೆ ಥ್ಯಾಂಕ್ಸ್ ಅಂತ ಹೇಳಬಹುದು. ತಾನು ಕಲಿತಂತಹ ತರಬೇತಿ ಕೇಂದ್ರಕ್ಕೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಈ ಚಿಕ್ಕ ಜಾಹೀರಾತನ್ನು ನೋಡಿ. ಮಂಜುನಾಥ್ ಶಿಕ್ಷಣ ಸಂಸ್ಥೆ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಬೋಧಕ ಸಿಬ್ಬಂದಿ ಬೇಕಾಗಿದ್ದಾರೆ. ವಿಷಯ ಸೋಷಿಯಲ್ ಸೈನ್ಸ್, BEd ಅಥವಾ D.Ed ಆದ ಅಭ್ಯರ್ಥಿಗಳು 1 ಹುದ್ದೆ. ಅದೇ ರೀತಿಯಾಗಿ ಹಿಂದಿ BEd 1 ಹುದ್ದೆ. ಅದೇ ರೀತಿಯಾಗಿ ಇಂಗ್ಲಿಷ್ BEd ಆದಂಥ ಅಭ್ಯರ್ಥಿಗಳಿಗೆ 1 ಹುದ್ದೆ. ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್
BSc B.Ed ಅಥವಾ MSc ಆದಂತಹ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಶನ್ BPEd ಅಥವಾ MPEd ಆದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ನೇರ ಸಂದರ್ಶನ ನಡೆಸಲಾಗುವುದು. ನಿಮ್ಮ ದಾಖಲಾತಿಗಳ ಜೆರಾಕ್ಸ್ ಪ್ರತಿಯೊಂದಿಗೆ ಸಂಸ್ಥೆಗೆ ಭೇಟಿ ನೀಡಿ. ಊಟ ಮತ್ತು ವಸತಿಯೊಂದಿಗೆ ಆಕರ್ಷಣ ವೇತನ ಕೊಡಲಾಗುವುದು. ಸಂಪರ್ಕಿಸಿ 9482974930. ಉದ್ಯೋಗ ಆಕಾಂಕ್ಷಿಗಳಿಗೆ ಮುಟ್ಟುವರೆಗೆ ಶೇರ್ ಮಾಡಿ. ಅಭ್ಯರ್ಥಿಗಳೇ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.